ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಸೊ ನೀವೇನು ಬ್ಯಾಂಕಿಂಗ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ಪ್ರೀವಿಯಸ್ ವೀಕಲ್ಲಿ ಅಥವಾ ಒಂದು 10 ಡೇಸ್ ಬ್ಯಾಕ್ ನಿಮಗೆ ESIC ನೋಟಿಫಿಕೇಷನ್ ಇತ್ತು, ಅದೇ ರೀತಿ SSC ನೋಟಿಫಿಕೇಷನ್ ಇತ್ತು. ಸೊ ಈಗ ಮತ್ತೆ ಸೌತ್ ಇಂಡಿಯನ್ ಬ್ಯಾಂಕ್ ನೋಟಿಫಿಕೇಷನ್ ಇದೆ. ಸೊ ಅದರಲ್ಲೂ ಕೂಡ ರಿಕ್ರೂಟ್ಮೆಂಟ್ ಆಫ್ ಕ್ಲರ್ಕ್ ಮತ್ತು ಪ್ರೊಬೇಷನರಿ ಆಫೀಸರ್ಸ್ ಎರಡು ನೋಟಿಫಿಕೇಷನ್ಸ್ ಇದೆ. ಸೊ ಅದೇ ರೀತಿ ಆ ಎರಡು ನೋಟಿಫಿಕೇಷನ್ಸು ಕೂಡ ನಿಮಗೆ ಸಿಲೆಬಸ್ ಕೂಡ ಸೇಮ್ ಇರುತ್ತೆ ಅಲ್ಲೂ ಕೂಡ, ಯಾಕಂದರೆ ಅದು ಕೂಡ ಬ್ಯಾಂಕಿಂಗ್ ಎಕ್ಸಾಮ್ ರೀತಿಯೇ ಪ್ಯಾಟ್ರನ್ ಇರುತ್ತೆ. ಸೊ ಸಿಂಗಲ್ ಎಕ್ಸಾಮ್ ಇರುತ್ತೆ, ಪ್ಲಸ್ ಇಂಟರ್ವ್ಯೂ ಕೂಡ ಇರುತ್ತೆ. ಸೊ ಎರಡು ಸ್ಟೇಜನ್ನು ನೀವು ಕ್ಲಿಯರ್ ಮಾಡಿದರೆ ಸೊ ನಿಮಗೆ ಪೋಸ್ಟಿಂಗ್ ಸಿಗುವಂಥದ್ದು. ಸೊ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಅಥವಾ ಪ್ರೀವಿಯಸ್ ವಿಡಿಯೋದಲ್ಲಿ ಪ್ರೊಬೇಷನರಿ ಕ್ಲರ್ಕ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಸೊ ಇಲ್ಲಿ ಪ್ರೊಬೇಷನರಿ ಆಫೀಸರ್ಸ್ ಏನಿದೆ ಸೊ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಮೇಜರ್ ಡಿಫ್ರೆನ್ಸ್ ಏನು ಇರೋದಿಲ್ಲ ಪ್ರೊಬೇಷನರಿ ಕ್ಲರ್ಕ್ ಮತ್ತು ಅಥವಾ ಪ್ರೊಬೇಷನರಿ ಆಫೀಸರ್ಸಿಗೆ. ಸೊ ಮೈನರ್ ಚೇಂಜಸ್ ಇರುತ್ತೆ. ಸೊ ಆ ಚೇಂಜಸ್ಸು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಸ್ಟಾರ್ಟಿಂಗ್ ಡೇಟ್ ಅಥವಾ ಎಂಡಿಂಗ್ ಡೇಟ್ ಸೇಮ್ ಇರುತ್ತೆ. ಸೊ ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ. ಸೊ ನಾವು ಡೇಟ್ಸ್ ನೋಡ್ತಾ ಹೋಗೋದಾದರೆ, ಸೊ ಟೆಂಟೇಟಿವ್ ಡೇಟ್ಸ್ ಅಥವಾ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಅದರಲ್ಲಿ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಅಥವಾ ಏಜ್ ಲಿಮಿಟ್ ನೋಡೋದಾದ್ರೆ, ಅಥವಾ ಆನ್ಲೈನ್ ಎಕ್ಸಾಮಿನೇಷನ್. ಸೊ ಅದರಲ್ಲೂ ಕೂಡ ಮೋಡ್ ಆಫ್ ಸೆಲೆಕ್ಷನ್ ಅಂತ ಹೇಳ್ತೀವಿ. ಮೋಡ್ ಆಫ್ ಸೆಲೆಕ್ಷನಲ್ಲಿ ನಿಮಗೆ ಸಿಂಗಲ್ ಎಕ್ಸಾಮ್ ಇರುತ್ತೆ, ಆನ್ಲೈನ್ ಎಕ್ಸಾಮಿನೇಷನ್, ಪ್ಲಸ್ ಆನ್ಲೈನಲ್ಲಿ ಅಥವಾ ಎಕ್ಸಾಮಿನೇಷನ್ ಆದಮೇಲೆ ನಿಮಗೆ ಇಂಟರ್ವ್ಯೂ ಇರುತ್ತೆ. ಸೊ ಇಂಟರ್ವ್ಯೂ ಕೂಡ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಯಾಕಂದರೆ ನಿಮ್ಮ IBPS ಎಕ್ಸಾಮಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಚೇಂಜಸ್ ಇರುತ್ತೆ. ಸೊ ಅದು ಗೊತ್ತಿರಬೇಕು. ಯಾಕಂದರೆ IBPS ಇಂದ ಕಾಲ್ಫರ್ ಆಗುವಂತಹ ಏನು ಎಕ್ಸಾಮ್ಗಳಿದೆ ಸೊ ಅಲ್ಲಿ ನಿಮಗೆ ಆನ್ಲೈನ್ ಎಕ್ಸಾಮಿನೇಷನ್ ಅಂದರೆ ಪ್ರಿಲಿಮಿನರಿ ಎಕ್ಸಾಮ್ ಅಂತ ಕಂಡಕ್ಟ್ ಮಾಡ್ತಾರೆ, ಅಥವಾ ನಾವು ಅದನ್ನು ಏನು ಶಾರ್ಟಾಗಿ ಪ್ರಿಲಿಮ್ಸ್ ಅಂತ ಹೇಳ್ತೀವಿ, ಅಥವಾ ಮೇಯ್ನ್ ಎಕ್ಸಾಮಿನೇಷನ್ ಏನಿರುತ್ತೆ ಅದನ್ನು ಮೇಯ್ನ್ಸ್ ಅಂತ ಹೇಳ್ತೀವಿ. ಸೊ ಎರಡೂ ಎಕ್ಸಾಮ್ಗಳನ್ನು ನೀವು ಕ್ಲಿಯರ್ ಮಾಡಬೇಕಾಗತ್ತೆ IBPS ಅಲ್ಲಿ. ಜೊತೆಗೆ PO ಪೋಸ್ಟ್ ಆದರೆ ಇಂಟರ್ವ್ಯೂ ಕೂಡ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಸೊ ಕ್ಲರಿಕಲ್ ಆದರೆ ಯಾವುದೇ ರೀತಿ ಇಂಟರ್ವ್ಯೂ ಇರೋದಿಲ್ಲ ಯಾವುದರಲ್ಲಿ, ನಿಮಗೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ. ಬಟ್ ಇಲ್ಲಿ ಸೊ ಸೌತ್ ಇಂಡಿಯನ್ ಬ್ಯಾಂಕ್ ಅನ್ನೋದು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಆಗಿರೋದ್ರಿಂದ ಸೊ ಸಿಂಗಲ್ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಸಿಂಗಲ್ ಎಕ್ಸಾಮಿನೇಷನ್ನ ನೀವು ಕ್ಲಿಯರ್ ಮಾಡಿದರೆ ನೆಕ್ಸ್ಟ್ ಆನ್ಲೈನ್ ಎಕ್ಸಾಮಿನೇಷನ್ ಆದಮೇಲೆ ಇಂಟರ್ವ್ಯೂ ಇರುತ್ತೆ ನಿಮಗೆ. ಸೊ ಇಂಟರ್ವ್ಯೂ ಕೂಡ ಕ್ಲಿಯರ್ ಮಾಡಿದ್ರಿ ಅಂದರೆ ಡೈರೆಕ್ಟಾಗಿ ನಿಮಗೆ ಅಪಾಯಿಂಟ್ ಆಗುವಂಥದ್ದು. ಹಾಗಾಗಿ ಅದು ಕೂಡ ಗೊತ್ತಿರಬೇಕು. ಜೊತೆಗೆ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ ಸೊ ಕರ್ನಾಟಕ ಆಗಿರೋದ್ರಿಂದ ಕರ್ನಾಟಕ ಸ್ಟೇಟಲ್ಲಿ ಯಾವೆಲ್ಲ ಸಿಟಿಗಳಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ನೀವು ಬೇರೆ ಬೇರೆ ಸ್ಟೇಟ್ಸ್ ಆದರೆ ಸೊ ನಿಮ್ಮ ಸ್ಟೇಟ್ಗಳಲ್ಲಿ ಬೇರೆ ಬೇರೆ ಸಿಟಿಗಳಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ, ಅದು ಕೂಡ ನಿಮಗೆ ಗೊತ್ತಿರಬೇಕು. ಸೊ ಇಲ್ಲಿ ಡೇಟ್ಸ್ ನೋಡ್ತಾ ಹೋಗೋದಾದ್ರೆ, ಸೊ ಯಾಸ್ ಇಟ್ ಈಸ್ ಏನು ನಿಮ್ಮ ಸೌತ್ ಇಂಡಿಯನ್ ಬ್ಯಾಂಕ್ ಪ್ರೊಬೇಷನರಿ ಕ್ಲರ್ಕ್ ಡೇಟ್ಸ್ ಇದೆ, ಸೊ ಸೇಮ್ ಡೇಟ್ POಗೂ ಕೂಡ ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ. ಸೊ 5/1/2022 ಇಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರುವಂಥದ್ದು 11/1/2022 ತನಕ ಟೈಮ್ ಇರುತ್ತೆ. ಸೊ ಜಸ್ಟ್ ಒಂದು ನಿಮಗೆ 10 ಅಥವಾ 15 ಡೇಸ್ ಟೈಮ್ ಕೊಡೋದಿಲ್ಲ ಇಲ್ಲಿ. ಸೊ ಜಸ್ಟ್ 6 ಡೇಸ್ ಟೈಮ್ ಇರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಬೇಗ ನೀವು ಅಪ್ಲೈ ಮಾಡ್ತಾ ಹೋಗಿ. ಅಥವಾ ಟೆಂಟೇಟಿವ್ ಆನ್ಲೈನ್ ಟೆಸ್ಟ್ ಡೇಟ್ ಬಂದರೆ ಸೊ ನಿಮಗೆ ಫೆಬ್ರವರಿ 2022 ಅಂತ ಹೇಳಿದ್ದಾರೆ. ಸೊ ಫೆಬ್ರವರಿ 2022 ಅಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಅಂದರೆ 1 ಮಂತ್ ನಿಮಗೆ ಅಟ್ಲೀಸ್ಟ್ 1 ಮಂತ್ ಟೈಮ್ ಸಿಗುತ್ತೆ. ಹಾಗಾಗಿ ಸೊ ನೀವೇನು ಈ ಪ್ರೀವಿಯಸ್ ಇದಕ್ಕಿಂತ ಹಿಂದೆ ಕರೆಂಟ್ ಅಫೇರ್ಸ್ ಓದಿರ್ತೀರಾ ಅಥವಾ ಇನ್ಯಾವುದೋ ಎಕ್ಸಾಮಿಗೆ ಪ್ರಿಪೇರ್ ಆಗ್ತೀರಾ, ಸೊ ಆ ನಾಲೆಡ್ಜನ್ನು ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ಹಾಗಾಗಿ ಕಂಟಿನ್ಯೂಸ್ ಆಗಿ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ ಅಥವಾ ಸ್ಟಡಿ ಮಾಡ್ತಾ ಇದ್ದೀರಾ ಅಂದರೆ ಒಂದಲ್ಲ ಯಾವುದಾದ್ರೂ ಒಂದು ಎಕ್ಸಾಮನ್ನು ನೀವು ಕ್ಲಿಯರ್ ಮಾಡ್ಕೊಳ್ಳುವಂತಹ ಚಾನ್ಸಸ್ ಇದ್ದೇ ಇರುತ್ತೆ. ಹಾಗಾಗಿ ಸೊ ಕಾಂಪಿಟೇಟಿವ್ ಫೀಲ್ಡಲ್ಲಿ ಬೇಕಾಗಿರುವಂಥದ್ದು ಸೊ ಕಂಟಿನ್ಯೂಸ್ ಸ್ಟಡಿ. ಸೊ ಇಲ್ಲಿ ನೆಕ್ಸ್ಟ್ ನಾವು ಆನ್ಲೈನ್ ಇಲ್ಲಿ ಡೇಟ್ಸನ್ನು ನೋಡ್ತಾ ಹೋಗ್ತೀವಿ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಅಥವಾ ಅಪ್ಲಿಕೇಶನ್ ಎಂಡಿಂಗ್ ಡೇಟ್ ಆಗಿರ್ಬೋದು. ಸೊ ಅದೇ ರೀತಿ ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾಗಳನ್ನು ನೋಡ್ತಾ ಹೋಗೋದಾದ್ರೆ ಅದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಆಗಿರ್ಬೋದು ಅಥವಾ ಏಜ್ ಲಿಮಿಟ್ಸ್ ಆಗಿರ್ಬೋದು. ಸೊ ಪ್ಲೇಸ್ ಆಫ್ ಪೋಸ್ಟಿಂಗಿಗೆ ಬಂದರೆ ಪ್ರೊಬೇಷನರಿ ಆಫೀಸರ್ಸ್ ಇರೋದ್ರಿಂದ ಎನಿವೇರ್ ಇನ್ ಇಂಡಿಯಾ ಅಂತ ಹೇಳ್ತೀವಿ. ಯಾಕಂದರೆ ಕ್ಲರ್ಕ್ ಆದರೆ ನಿಮಗೆ ಸೊ ನೀವು ಕರ್ನಾಟಕ ಸ್ಟೇಟಿಂದ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ವಿತಿನ್ ಕರ್ನಾಟಕದಲ್ಲಿ ನಿಮಗೆ ಕೊಡ್ತಾ ಹೋಗ್ತಾರೆ ಪೋಸ್ಟಿಂಗ್ಸು ಒಂದು. ಇನ್ನೊಂದು ಕರ್ನಾಟಕದ ಆಸ್ಪಿರೆಂಟ್ಸ್ ಆದರೆ ನಿಮಗೆ ಕರ್ನಾಟಕ ಸ್ಟೇಟಿನ ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿರಬೇಕಾಗತ್ತೆ, ಅಥವಾ ನೀವು ಬೇರೆ ಸ್ಟೇಟ್ ಆದರೆ ಬೇರೆ ಸ್ಟೇಟಿನ ಕನ್ಸರ್ನ್ಡ್ ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿರಬೇಕಾಗತ್ತೆ ಇಂಗ್ಲೀಷ್ ಜೊತೆಗೆ. ಸೊ ಇಲ್ಲಿ PO ಪೋಸ್ಟ್ ಆಗಿರೋದ್ರಿಂದ ನಿಮಗೆ ಪ್ರೊಬೇಷನರಿ ಆಫೀಸರ್ಸ್ ಅಂತ ಏನು ಹೇಳ್ತೀವಿ ಎನಿವೇರ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ನಿಮಗೆ ಎಲ್ಲಿ ಬೇಕಾದರೂ ಪ್ಲೇಸ್ ಆಫ್ ಪೋಸ್ಟಿಂಗ್ ಕೊಡ್ಬೋದು. ಹಾಗಾಗಿ ಲೇಬಲ್ ಫಾರ್ ಟ್ರಾನ್ಸ್ಫರ್ ಎನಿವೇರ್ ಇನ್ ಇಂಡಿಯಾ ಅಂತ ಹೇಳ್ತೀವಿ. ಹಾಗಾಗಿ ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಯಾಕಂದರೆ ಪ್ರೊಬೇಷನರಿ ಪೋಸ್ಟ್ ಆಗಿರೋದ್ರಿಂದ ಅಥವಾ PO ಅಂತ ನಾವು ಏನು ಹೇಳ್ತೀವಿ ಸೊ ಅದು ಎನಿವೇರ್ ಇಂಡಿಯಾದಲ್ಲಿ ನಿಮಗೆ ಎಲ್ಲಿ ಬೇಕಾದರೂ ಟ್ರಾನ್ಸ್ಫರ್ ಮಾಡ್ಬೋದು ಅಥವಾ ಪೋಸ್ಟಿಂಗ್ಸ್ ಕೊಡ್ಬೋದು. ನೆಕ್ಸ್ಟು ನಾವು ಎಜುಕೇಷನಲ್ ಕ್ವಾಲಿಫಿಕೇಷನ್ ಅಥವಾ ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ನೋಡ್ತಾ ಹೋಗೋದಾದರೆ ಸೊ ಇಲ್ಲಿ
SSLC ಅಥವಾ ಹೈಯರ್ ಸೆಕೆಂಡರಿ ಲೆವೆಲ್ ಅಥವಾ PUC ಅಂತ ನಾವೇನು ಹೇಳ್ತೀವಿ, ಅಥವಾ ಇಂಜಿನಿಯರಿಂಗ್ ಗ್ರಾಜ್ಯುಯೇಷನ್ ಅಂತ ಹೇಳ್ತೀವಿ. ಸೊ ಅಥವಾ ಗ್ರಾಜ್ಯುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಯಾರಾಗಿರ್ಬೋದು. ಸೊ ಗ್ರಾಜ್ಯುಯೇಷನ್ ಆ್ಯಂಡ್ ಪೋಸ್ಟ್ ಗ್ರಾಜ್ಯುಯೇಷನ್ ಅಂತ ಹೇಳ್ತೀವಿ. ಸೊ ಗ್ರಾಜ್ಯುಯೇಷನ್ ಆಗಿರಬೇಕು ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿದ್ರು ಕೂಡ ಮಿನಿಮಮ್ 60% ಮಾರ್ಕ್ಸ್ ಅಂಡರ್ ರೆಗ್ಯುಲರ್ ಕೋರ್ಸ್ ಅಂತ ಹೇಳ್ತೀವಿ, ಅಥವಾ ಮಿನಿಮಮ್ 60% ಮಾರ್ಕ್ಸ್ ಅಂಡರ್ ರೆಗ್ಯುಲರ್ ಕೋರ್ಸ್. ಸೊ ನೀವು ಇಂಜಿನಿಯರಿಂಗ್ ಗ್ರಾಜ್ಯುಯೇಷನ್ ಆಗಿದ್ರು ಕೂಡ 60% ಮಾರ್ಕ್ಸ್ ಇರಬೇಕು, ಅಥವಾ ಗ್ರಾಜ್ಯುಯೇಷನ್ ಮತ್ತೆ ಪೋಸ್ಟ್ ಗ್ರಾಜ್ಯುಯೇಷನ್. ಸೊ ಗ್ರಾಜ್ಯುಯೇಷನ್ ಆ್ಯಂಡ್ ಎನಿ ಪೋಸ್ಟ್ ಗ್ರಾಜ್ಯುಯೇಷನ್ ಅಂತ ಹೇಳಿದ್ದಾರೆ. ಸೊ ನೀವು ಎನಿ ಗ್ರಾಜ್ಯುಯೇಟ್ ಆಗಿದ್ರೆ ಜೊತೆಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಕೂಡ ಆಗಿರಬೇಕು, ಇನ್ಕ್ಲೂಡಿಂಗ್ ದಿ ಮಿನಿಮಮ್ 60% ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡಿರಬೇಕಾಗುತ್ತೆ, ಅಥವಾ ಇಂಜಿನಿಯರಿಂಗ್ ಗ್ರಾಜ್ಯುಯೇಷನ್ ಆಗಿದ್ರು ಕೂಡ 60% ಮಾರ್ಕ್ಸನ್ನು ಸ್ಕೋರ್ ಮಾಡಿರಬೇಕು. ನೆಕ್ಸ್ಟು ಏಜ್ ಲಿಮಿಟಿಗೆ ಬಂದರೆ, ಸೊ ಇಲ್ಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ. ಸೊ ಆಸ್ ಇಟ್ ಈಸ್ ನಿಮ್ಮ ಕ್ಲರ್ಕ್ ರಿಕ್ರೂಟ್ಮೆಂಟಲ್ಲಿ ಏನು ಏಜ್ ಲಿಮಿಟ್ ಇದೆ, ನಾಟ್ ಮೋರ್ ದೆನ್ 26 ಇಯರ್ಸ್ ಏಜ್ ಲಿಮಿಟ್ ಆಗಿರುತ್ತೆ ಇಲ್ಲೂ ಕೂಡ. ಹಾಗಾಗಿ ಏಜ್ ಲಿಮಿಟಲ್ಲಿ ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ. ಅಥವಾ ಡೇಟ್ಸ್ ನೋಡ್ತಾ ಹೋಗಿದ್ರೆ 1/12/1995ಗಿಂತ ಮೊದಲು ನೀವು ಬಾರ್ನ್ ಆಗಿರಬಾರ್ದು, ಅಥವಾ 30/11/2003 ಆದಮೇಲೆ ಬಾರ್ನ್ ಆಗಿರ್ಬೋದು. ಈ ಎರಡೂ ಡೇಟ್ಗಳು ಇನ್ಕ್ಲೂಸಿವ್ ಆಗಿರುತ್ತೆ. ನೆಕ್ಸ್ಟ್ ಅಪ್ಪರ್ ಏಜ್ ಲಿಮಿಟ್ ವಿಲ್ ಬಿ ರಿಲ್ಯಾಕ್ಸ್ಡ್ ಅಥವಾ ರಿಲ್ಯಾಕ್ಸ್ಡ್ ಓನ್ಲಿ ಫಾರ್ SC/ST ಕ್ಯಾಂಡಿಡೇಟ್ ಫಾರ್ 5 ಇಯರ್ಸ್. ಅಂದರೆ ನಿಮ್ಮ ಏನು 26 ಇಯರ್ಸ್ ಇದೆ ಪ್ಲಸ್ 5 ಇಯರ್ಸ್ ರಿಲ್ಯಾಕ್ಸೇಷನ್ ಸಿಗುತ್ತೆ SC/STಗೆ. ಅಂದರೆ 31 ಇಯರ್ಸ್ ಏಜ್ ಆಗಿದ್ರು ಕೂಡ ನೀವು SC/ST ಆಸ್ಪಿರೆಂಟ್ಸ್ಗಳು ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು. ಸೊ ಇಲ್ಲಿ SC ಮತ್ತು ST ಆಸ್ಪಿರೆಂಟ್ಸಿಗೆ ಮಾತ್ರ ಅಪ್ಪರ್ ಏಜ್ ಲಿಮಿಟ್ ರಿಲ್ಯಾಕ್ಸೇಷನ್ ಕೊಟ್ಟಿರುವಂಥದ್ದು. ಸೊ ಅದು ಕೂಡ ಗೊತ್ತಿರಬೇಕಾಗತ್ತೆ. ಉಳಿದಂತಹ ಯಾರೇ ನಾರ್ಮಲ್ ಆಸ್ಪಿರೆಂಟ್ಸ್ ಇದ್ರೂ ಕೂಡ ಅದರ್ ದೆನ್ SC/ST ಸೊ ನಿಮಗೆ 26 ಇಯರ್ಸ್ ಲಾಸ್ಟ್ ಆಗಿರುತ್ತೆ. ಸೊ ನಾಟ್ ಮೋರ್ ದೆನ್ 26 ಇಯರ್ಸ್. ಅಬೌಟ್ 26 ಇಯರ್ಸ್ ಆದರೆ ನೀವು ಅಪ್ಲೈ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಅದು ಕೂಡ ಗೊತ್ತಿರಬೇಕು. ನೆಕ್ಸ್ಟ್ ಅದೇ ರೀತಿ ಪ್ರೊಬೇಷನರಿ ಪೀರಿಯಡ್ ನೋಡಿದ್ರೆ ಇಲ್ಲೂ ಯಾವುದೇ ರೀತಿಯ ಚೇಂಜಸ್ ಇಲ್ಲ. ಯಾಕಂದರೆ ಆಸ್ ಇಟ್ ಈಸ್ ಕ್ಲರ್ಕ್ ರಿಕ್ರೂಟ್ಮೆಂಟಲ್ಲೂ ಕೂಡ ನಿಮಗೆ 6 ಮಂತ್ ಪ್ರೊಬೇಷನರಿ ಪೀರಿಯಡ್ ಅಂತ ಕೊಡ್ತಾ ಹೋಗ್ತಾರೆ. ಸೊ ಆ 6 ಮಂತಲ್ಲಿ ನಿಮ್ಮ ಪರ್ಫಾರ್ಮೆನ್ಸು ಸ್ಯಾಟಿಸ್ಫ್ಯಾಕ್ಟರಿ ಲೆವೆಲಲ್ಲಿ ಇದೆ ಅಂದರೆ ಸೊ 100% ನಿಮ್ಮ ಜಾಬ್ ಕನ್ಫರ್ಮೇಷನನ್ನು ಕೊಡ್ತಾ ಹೋಗ್ತಾರೆ. ಸೊ ಅದನ್ನೇ ನಾವು ಕನ್ಫರ್ಮೇಷನ್ ವಿಲ್ ಬಿ ಸಬ್ಜೆಕ್ಟೆಡ್ ಟು ಸ್ಯಾಟಿಸ್ಫ್ಯಾಕ್ಟರಿ ಪರ್ಫಾರ್ಮೆನ್ಸ್ ಡ್ಯೂರಿಂಗ್ ಪ್ರೊಬೇಷನ್ ಅಂತ ಹೇಳ್ತೀವಿ. ಅಥವಾ ಸರ್ವಿಸ್ ಅಗ್ರಿಮೆಂಟ್ ಪೀರಿಯಡ್ಗೆ ಬಂದರೆ ಸೊ 3 ಇಯರ್ಸ್ ನಿಮಗೆ ಅಗ್ರಿಮೆಂಟ್ ಪೀರಿಯಡ್ ಇರುತ್ತೆ. ಸೊ ಅದನ್ನು ಕೂಡ ನೀವು ಫುಲ್ಫಿಲ್ಮೆಂಟ್ ಮಾಡಬೇಕಾಗತ್ತೆ. ಸೊ ಇದೆಲ್ಲ ಕಂಡೀಷನ್ಸ್ಗಳು ನಿಮಗೆ ಗೊತ್ತಿರಬೇಕು. ಜೊತೆಗೆ ನೀವು ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು. ಯಾಕಂದರೆ ಸೊ ಎಕ್ಸಾಮ್ ಅಟೆಂಡ್ ಮಾಡಲಿಕ್ಕೆ ಇದು ಯಾವುದೇ ರೀತಿಯ ಅಗ್ರಿಮೆಂಟ್ ಅಥವಾ ಸರ್ವಿಸ್ ಅಗ್ರಿಮೆಂಟ್ ಪೀರಿಯಡ್ ರಿಕ್ವೈರ್ಮೆಂಟ್ ಇರೋದಿಲ್ಲ. ಬಟ್ ನೀವು ಸೆಲೆಕ್ಷನ್ ತೊಗೊಳ್ಬೇಕಾದ್ರೆ ಈ ಅಗ್ರಿಮೆಂಟ್ಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ನೆಕ್ಸ್ಟ್ ಡೆಸಿಗ್ನೇಷನ್ ಆ್ಯಂಡ್ ಸ್ಕೇಲ್ ಆಫ್ ಅಪಾಯಿಂಟ್ಮೆಂಟಿಗೆ ಬಂದರೆ ಸೊ ಸ್ಕೇಲ್ IBA ಪ್ಯಾಕೇಜ್ ಅಂತ ನಾವೇನು ಹೇಳ್ತೀವಿ. ಸೊ IBA ಸ್ಕೇಲ್ ಆಫ್ ಅಪಾಯಿಂಟ್ಮೆಂಟ್ ಅಥವಾ IBA ಸ್ಕೇಲ್ ಪ್ಯಾಕೇಜ್ ಇರುತ್ತೆ. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕು. ಸೊ ಅದನ್ನೇ ನಾವು ಕಾಂಪನ್ಸೇಷನ್ ಪ್ಯಾಕೇಜ್ ಬಂದರೆ ಅಥವಾ IBA ಅಪ್ರೂವ್ಡ್ ಸ್ಕೇಲ್ ಆಫ್ ಪೇಗೆ ಬಂದರೆ ಸೊ ಸ್ಟಾರ್ಟಿಂಗ್ 36,000 ಇರುತ್ತೆ ನಿಮಗೆ. ಸೊ ಇದು ಕೂಡ ನಿಮ್ಮ ಸ್ಕೇಲ್ ಆಫ್ ಪೇ ಆಗಿರುತ್ತೆ, ಗೊತ್ತಿರಬೇಕು. ಸೊ ಇದು ನಿಮ್ಮ ಸ್ಕೇಲ್ ಆಫ್ ಪೇ. ಸೊ PO ಪೋಸ್ಟ್ ಆದರೆ ಸೊ ಪ್ರೀವಿಯಸ್ ನೋಟಿಫಿಕೇಷನಲ್ಲಿ ಕ್ಲರ್ಕಿನ ಪೇ ಆಫ್ ಸ್ಕೇಲ್ ನೋಡಿದ್ರಿ. ಬಟ್ ಇಲ್ಲಿ ನಿಮಗೆ ಇದು PO ನೋಟಿಫಿಕೇಶನ್ ಆಗಿರೋದ್ರಿಂದ ಸೊ POಗೆ ಬೇರೆ ರೀತಿಯ ಸ್ಕೇಲ್ ಆಫ್ ಪೇ ಇರುತ್ತೆ, ಕ್ಲರಿಕಲ್ ಪೋಸ್ಟ್ಗೆ ಬೇರೆ ರೀತಿಯ ಪೇ ಸ್ಕೇಲ್ ಇರುತ್ತೆ. ಸೊ ಜೊತೆಗೆ ನಿಮ್ಮ DA HRA ಅಥವಾ ಎಲ್ಲ ಅಲಯನ್ಸಸ್ಸು ಕೂಡ ಸಿಗ್ತಾ ಹೋಗುತ್ತೆ. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕು. ಸೊ ನಾರ್ಮಲ್ ಆ್ಯಸ್ ಎ ಬ್ಯಾಂಕ್ ಎಂಪ್ಲಾಯಿ ಆದರೆ ನಿಮಗೆ ಯಾವೆಲ್ಲ ಅಲಯನ್ಸಸ್ ಸಿಗುತ್ತೋ ಸೊ ಎಲ್ಲ ಅಲಯನ್ಸ್ಗಳು ಸಿಗುತ್ತೆ. ನೆಕ್ಸ್ಟು ಅಪ್ಲಿಕೇಶನ್ ಫೀಸ್ ನೋಡ್ತಾ ಹೋದರೆ ಸೇಮ್ ಕ್ಲರಿಕಲ್ಗೂ ಕೂಡ ನಿಮಗೆ ಜನರಲ್ ಕ್ಯಾಟಗರಿಯಲ್ಲಿ 800 ರೂಪೀಸ್ ಫೀಸ್ ಇತ್ತು. ಅದೇ ರೀತಿ SC/ST ಆಸ್ಪಿರೆಂಟ್ಸ್ ಆದರೆ ನಿಮಗೆ 200 ರೂಪೀಸ್ ಫೀಸ್ ಇತ್ತು. ಸೊ ಇಲ್ಲೂ ಅಷ್ಟೇ PO ಪೋಸ್ಟಿಗೆ ಅಥವಾ ಪ್ರೊಬೇಷನರಿ ಆಫೀಸರ್ ಏನಿದ್ದೀರಾ ಸೊ PO ಪೋಸ್ಟಿಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೂ ಅಷ್ಟೇ SC/ST ಆಸ್ಪಿರೆಂಟ್ಸಿಗೆ 200 ಇರುತ್ತೆ. ಅದರ್ ದ್ಯಾನ್ SC/ST ಸೊ ಬೇರೆ ಯಾವುದೇ ಜನರಲ್ ಮೆರಿಟು EWS ಅಥವಾ OBC ನೀವು ಯಾರೇ ಇದ್ರೂ ಕೂಡ 800 ರೂಪೀಸ್ ನಿಮಗೆ ಎಕ್ಸಾಮಿನೇಷನ್ ಫೀಸ್ ಆಗಿರುತ್ತೆ. ಸೊ ಅದು ಕೂಡ ಗೊತ್ತಿರಬೇಕು. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಸೊ ಮೋಡ್ ಆಫ್ ಸೆಲೆಕ್ಷನ್ ಆನ್ಲೈನ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಅಂತ ಹೇಳ್ತೀವಿ. ಸೊ ಆನ್ಲೈನ್ ಟೆಸ್ಟ್ ಅಂದರೆ ಗೊತ್ತಿರಬೇಕಾಗತ್ತೆ. ಸೊ ನಾರ್ಮಲ್ ನಿಮ್ಮ ಏನು IBPS ರಿಕ್ರೂಟ್ಮೆಂಟ್ ಇರುತ್ತೆ ಅಥವಾ ESIC ರಿಕ್ರೂಟ್ಮೆಂಟ್ ಏನಿದೆ ಅಲ್ಲೇನು ಮಾಡ್ತಾರೆ ಅಂದರೆ ಸೊ ನೀವು 2 ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಾಗತ್ತೆ. ಸೊ ಫಸ್ಟು ನಿಮಗೆ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ. ಸೊ ಅದಾದಮೇಲೆ ಮೇಯ್ನ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಇದೆರಡೂ ಕೂಡ ಆನ್ಲೈನ್ ಎಕ್ಸಾಮಿನೇಷನ್ ಆಗಿರುತ್ತೆ. ಯೂಶ್ವಲಿ ನಿಮ್ಮ IBPS ಇಂದ ಕಾಲ್ಫರ್ ಆಗುವಂತಹ ಬ್ಯಾಂಕಿಂಗ್ ಎಕ್ಸಾಮ್ಗಳು.
ಬಟ್ ಇಲ್ಲಿ ಸೊ ನಿಮ್ಮ ಏನು ಸೌತ್ ಇಂಡಿಯನ್ ಬ್ಯಾಂಕ್ ಕ್ಲರ್ಕ್ ಮತ್ತು ಪಿ ಒ ರಿಕ್ರೂಟ್ಮೆಂಟ್ ಇದೆ, ಸೊ ಆನ್ಲೈನ್ ಟೆಸ್ಟು ಪ್ರಿಲಿಮ್ಸ್ ಮತ್ತು ಮೈನ್ಸ್ ಅಂತ ಇರೋದಿಲ್ಲ. ಸೊ ಡೈರೆಕ್ಟಾಗಿ ಒಂದೇ ಎಕ್ಸಾಮ್ ಇರುತ್ತೆ. ಸೊ ಅದು ಕೂಡ ನಾವೇನು ಮೇನ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ, ಸೊ ಅದೇ ಪ್ಯಾಟರ್ನಲ್ಲಿ ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ 4 ಸೆಕ್ಷನ್ಸ್ ಕೊಟ್ಟಿರ್ತಾರೆ, ಜಿ ಕೆ, ರೀಸನಿಂಗ್, ಇಂಗ್ಲೀಷ್ ಮತ್ತು ಕ್ವಾಂಟ್ಸ್ ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಅದನ್ನು ನಾವು ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ಸ್ ಅಂತ ಹೇಳ್ತೀವಿ, ಪಿ ಒ ಲೆವೆಲ್ ಆಗಿರೋದ್ರಿಂದ ಅದು ಕೂಡ ಗೊತ್ತಿರಬೇಕು. ಸೊ ಇಲ್ಲಿ ಯಾವುದೇ ರೀತಿಯ ಎರಡೆರಡು ಎಕ್ಸಾಮನ್ನು ಅಟೆಂಡ್ ಮಾಡುವಂಥ ಅವಶ್ಯಕತೆ ಇಲ್ಲ, ಸಿಂಗಲ್ ಎಕ್ಸಾಮ್ ಇರುತ್ತೆ. ಸೊ ಅದರಲ್ಲಿ ನೀವು ಕ್ವಾಲಿಫೈ ಆದರೆ ನೆಕ್ಸ್ಟ್ ನಿಮಗೆ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಸೊ ಇಂಟರ್ವ್ಯೂಲ್ಲೂ ಕ್ವಾಲಿಫೈ ಆದರೆ ಡೈರೆಕ್ಟ್ ನಿಮಗೆ ಪೋಸ್ಟಿಂಗ್ ಸಿಗುವಂಥದ್ದು. ಸೊ ಹಾಗಾಗಿ ಅದು ನಿಮ್ಮ ಮೋಡ್ ಆಫ್ ಸೆಲೆಕ್ಷನ್ ಆಗಿರುತ್ತೆ. ಅದರಲ್ಲಿ ಫಸ್ಟು ನಾವು ಎಕ್ಸಾಮಿನೇಷನ್ ಸ್ಟ್ರಕ್ಚರ್ ನೋಡ್ತಾ ಹೋಗೋದಾದರೆ, ಸೊ ನಿಮಗೆ 4 ಸೆಕ್ಷನ್ಸ್ ಇರುತ್ತೆ. ಸೊ ಇಲ್ಲಿ 160 ಮಾರ್ಕ್ಸಿಗೆ ನೀವು 200 ಮಾರ್ಕ್ಸಿಗೆ 160 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕಾಗತ್ತೆ. 140 ಮಿನಿಟ್ಸ್ ನಿಮಗೆ ಟೈಮ್ ಕೊಡ್ತಾರೆ. ಸೊ ಅದು ಕೂಡ ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಇರುತ್ತೆ, ಜನರಲ್ ಅವೇರ್ನೆಸ್ ಅಥವಾ ಎಕಾನಮಿ, ಬ್ಯಾಂಕಿಂಗ್ ಅವೇರ್ನೆಸ್ ಅಂತ ಹೇಳ್ತೀವಿ, ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ, ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ಸ್, ಈ 4 ಸೆಕ್ಷನ್ಸ್ ಇರುತ್ತೆ. ರೀಸನಿಂಗಲ್ಲಿ 40 ಕ್ವಶನ್ಸ್ ಇರುತ್ತೆ 50 ಮಾರ್ಕ್ಸಿಗೆ, ಜನರಲ್ ಅವೇರ್ನೆಸ್ಸಲ್ಲಿ 40 ಕ್ವಶನ್ಸ್ 50 ಮಾರ್ಕ್ಸಿಗೆ ಇರುತ್ತೆ. ಅದೇ ರೀತಿ ಇಂಗ್ಲೀಷಲ್ಲಿ 40 ಕ್ವಶನ್ಸ್ ಇರುತ್ತೆ 50 ಮಾರ್ಕ್ಸಿಗೆ, ಆ್ಯಂಡ್ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನಲ್ಲಿ 50 ಕ್ವಶನ್ಸ್ 40 ಮಾರ್ಕ್ಸಿಗೆ ಇರುತ್ತೆ. ಸೊ ಎಕ್ಸಾಮ್ ಓನ್ಲಿ ಇನ್ ಇಂಗ್ಲೀಷ್ ಅಥವಾ ಇಂಗ್ಲೀಷ್ ವರ್ಷನಲ್ಲಿ ಮಾತ್ರ ಎಕ್ಸಾಮ್ ಇರುತ್ತೆ, ಬೇರೆ ಯಾವುದೇ ವರ್ಷನಲ್ಲಿ ಎಕ್ಸಾಮನ್ನು ಕೊಡೋದಿಲ್ಲ. ಸೊ ಇಲ್ಲಿ ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ಗೆ ನಿಮಗೆ 40 ಮಿನಿಟ್ಸ್ ಟೈಮ್ ಕೊಡ್ತಾರೆ, ಜನರಲ್ ಅವೇರ್ನೆಸ್ಗೆ 20 ಮಿನಿಟ್ಸ್ ಟೈಮ್ ಇರುತ್ತೆ, ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ 40 ಮಿನಿಟ್ಸ್ ಟೈಮ್ ಇರುತ್ತೆ, ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ಗೆ 40 ಮಿನಿಟ್ಸ್. ಯಾಕಂದರೆ ಸೆಕ್ಷನಲ್ ಟೈಮ್ ಆಗಿರೋದ್ರಿಂದ ಅವರು ಕೊಡ್ತಕ್ಕಂತಹ ಸೆಕ್ಷನಲ್ ಟೈಮ್ ಏನಿದೆ ಆ ಟೈಮಲ್ಲೇ ನೀವು ಪರ್ಟಿಕ್ಯುಲರ್ ಸೆಕ್ಷನನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಯಾವುದೇ ರೀತಿಯ ನಿಮ್ಮ ಸೆಲೆಕ್ಷನ್ ಅಥವಾ ನಿಮಗೆ ಬಂದಾಗೆ ಚಾಯ್ಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ. ಸೊ ಅದು ನಿಮ್ಮ ಕಾಂಪೋಸಿಟ್ ಟೈಮಲ್ಲಿ ಮಾತ್ರ ನೀವು ಯಾವ ರೀತಿ ಬೇಕೋ ಆ ರೀತಿ ಮೂಮೆಂಟ್ ಮಾಡ್ಬೋದು. ಬಟ್ ಸೆಕ್ಷನಲ್ ಟೈಮಲ್ಲಿ ಸೊ ಅವ್ರೇನು ಪರ್ಟಿಕ್ಯುಲರ್ ಟೈಮ್ ಕೊಡ್ತಾರೋ ಆ ಟೈಮಲ್ಲಿ ಆ ಪರ್ಟಿಕ್ಯುಲರ್ ಸೆಕ್ಷನನ್ನು ನೀವು ಕಂಪ್ಲೀಟ್ ಮಾಡಲೇಬೇಕು. ಸೊ ಇಲ್ಲಿ ನಿಮಗೆ ರೀಸನಿಂಗು, ಜನರಲ್ ಅವೇರ್ನೆಸ್ಸು, ಇಂಗ್ಲೀಷು ಸೊ ಆ್ಯಸ್ ಇಟ್ ಈಸ್ ನಿಮ್ಮ IBPS ಅಲ್ಲಿ ಏನಿದೆಯೋ ಅದೇ ರೀತಿ ಇರುತ್ತೆ. ಬಟ್ ಇಲ್ಲಿ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಏನಿದೆ, ಸೊ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅನ್ನೋ ಸಬ್ಜೆಕ್ಟ್ ಬದಲು ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂತ ಹೇಳ್ತಾರೆ. ಇಲ್ಲಿ ಕಂಪ್ಲೀಟ್ ನಿಮಗೆ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಕ್ವಶನ್ಸೇ ಇರುತ್ತೆ. ಸೊ ಅದು ನಿಮಗೆ ಯಾವುದೇ ರೀತಿ ನಾರ್ಮಲ್ DI ಕೇಳ್ಬೋದು ಅಥವಾ ಮಿಸ್ಸಿಂಗ್ DI ಕೇಳ್ಬೋದು, ಕ್ಯಾಸ್ಲೆಟ್ DI ಕೇಳ್ಬೋದು, ಯಾವ ರೀತಿ ಬೇಕಾದರೂ ಕ್ವಶನ್ಸನ್ನು ಕೇಳ್ಬೋದು. ಸೊ ಕಂಪ್ಲೀಟ್ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನನ್ನು 40 ಮಾರ್ಕ್ಸಿಗೆ ಕೇಳ್ತಾರೆ. ಹಾಗಾಗಿ ಅದು ಕೂಡ ನಿಮಗೆ ಗೊತ್ತಿರಬೇಕು. ಸೊ ಇದು ನಿಮ್ಮ ಆನ್ಲೈನ್ ಎಕ್ಸಾಮಿನೇಷನ್ ಪ್ಯಾಟ್ರನ್ ಆಗಿರುತ್ತೆ. ಸೊ ಅದೇ ರೀತಿ ಎಕ್ಸಾಮಿನೇಷನ್ ಸೆಂಟರ್ ನೋಡ್ತಾ ಹೋಗೋದಾದರೆ, ಸೊ ಬ್ಯಾಂಗ್ಳೂರ್ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ, ಹುಬ್ಳಿ ಇರುತ್ತೆ, ಮ್ಯಾಂಗ್ಳೂರ್, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿ. ಸೊ ಇದಿಷ್ಟು ಕೂಡ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ ಆಗಿರುತ್ತೆ. ಸೊ ಹಾಗಾಗಿ ಸೊ ನೀವು ಕನ್ಸರ್ನ್ಡ್ ಸಿಟಿ ಅಥವಾ ನಿಮ್ಮ ನಿಯರೆಸ್ಟ್ ಸಿಟಿ ನೋಡ್ಕೊಬಿಟ್ಟು ಸೊ ಅದು ಯಾವ ಸಿಟಿ ಬೇಕಾದರೂ ನೀವು ಚೂಸ್ ಮಾಡ್ಕೊಳ್ಬೋದು ಕರ್ನಾಟಕದಲ್ಲಿ. ಸೊ ಅದೇ ರೀತಿ ನೀವು ಕರ್ನಾಟಕ ಬಿಟ್ಟು ಅದರ್ ಸ್ಟೇಟ್ಸ್ ಆದರೆ ಸೊ ಅಲ್ಲೂ ಕೂಡ ನಿಮಗೆ ಬೇರೆ ಬೇರೆ ಸಿಟಿಗಳಲ್ಲಿ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಅದನ್ನು ಕೂಡ ನೀವು ನೋಟಿಫಿಕೇಷನಲ್ಲಿ ಚೆಕ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿ ನೀವು ಯಾವುದೇ ಒಂದು ಎಕ್ಸಾಮಿಗೆ ಅಪ್ಲೈ ಮಾಡಬೇಕಾದ್ರೆ ಅದು SSC ಆಗಿರ್ಬೋದು ಅಥವಾ ಬ್ಯಾಂಕಿಂಗ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಸೊ ಕೆಲವೊಂದು ಪ್ರಿರಿಕ್ವಿಸಿಟ್ಸ್ ನಿಮ್ಮಲ್ಲಿ ಇರಬೇಕಾಗತ್ತೆ. ಸೊ ಒಂದು ನಿಮ್ಮ ಫೋಟೋನ ಸ್ಕ್ಯಾನ್ ಮಾಡ್ಕೊಳ್ಳಿ, ಅದೇ ರೀತಿ ನಿಮ್ಮ ಸಿಗ್ನೇಚರ್ ಸ್ಕ್ಯಾನ್ ಮಾಡ್ಕೊಳ್ಳಿ, ಲೆಫ್ಟ್ ಥಂಬ್ ಇಂಪ್ರೆಷನ್, ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಅಥವಾ ಜೊತೆಗೆ ನಿಮ್ಮ ವ್ಯಾಲಿಡ್ ಪರ್ಸನಲ್ ಇಮೇಲ್ ID, ಜೊತೆಗೆ ನಿಮ್ಮ ಡಿಗ್ರಿಯ ಎಲ್ಲ ಸೆಮಿಸ್ಟರ್ ಟೋಟಲ್ ಮಾರ್ಕ್ಸ್ ಆಗಿರ್ಬೋದು, ಪಾಸಿಂಗ್ ಇಯರ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ಅಥವಾ ನಿಮ್ಮ ಪರ್ಮನೆಂಟ್ ಆ್ಯಂಡ್ ಪ್ರೆಸೆಂಟ್ ಅಡ್ರೆಸ್ ಆಗಿರ್ಬೋದು, ಅಥವಾ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು. ಸೊ ನಿಮ್ಮ ನೇಮು ಆ್ಯಸ್ ಇಟ್ ಈಸ್ ನಿಮ್ಮ ಏನು SSLC ಮಾರ್ಕ್ಸ್ ಕಾರ್ಡಲ್ಲಿದೆ ಅದೇ ರೀತಿ ಇರಬೇಕು, ಅಥವಾ ನಿಮ್ಮ ಫಾದರ್ ನೇಮ್ ಆಗಿರ್ಬೋದು. ಸೊ ಈ ಪ್ರತಿಯೊಂದು ಡಾಟಾಸ್ಗಳು ನಿಮ್ಮಲ್ಲಿದ್ದರೆ ನೀವು ಯಾವ ಎಕ್ಸಾಮಿಗೆ ಬೇಕಾದರೂ ಈಸಿಯಾಗಿ ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಒಂದು ಸಲ ಆ ಡಾಟಾಸ್ನ ನೀವು ರೆಡಿ ಮಾಡಿಕೊಂಡ್ರೆ ಯಾವುದೇ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಬಂದರೂ ಕೂಡ ಆ ಡಾಟಾಸ್ ಏನಿರುತ್ತೆ ನಿಮ್ಮ ಹತ್ರ ಆ ಡಾಟಾಸ್ ಬೇಸ್ ಮೇಲೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ಅದೇ ರೀತಿ ನಮ್ಮದೇ ಆದಂತಹ ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ. ಸೊ ಅದಕ್ಕೂ ಕೂಡ ನೀವು ಜಾಯ್ನ್ ಆಗಿ, ಅಥವಾ ವಾಟ್ಸಪ್ ಗ್ರೂಪ್, ಯೂಟ್ಯೂಬ್ ಚಾನಲ್ ಆ್ಯಂಡ್ ಟೆಲಿಗ್ರಾಮ್ ಗ್ರೂಪ್ಗಳಿರುತ್ತೆ. ಸೊ ಅಲ್ಲೂ ಕೂಡ ನಿಮಗೆ ಮೆಟೀರಿಯಲ್ ಸಿಗ್ತಾ ಹೋಗುತ್ತೆ. ಸೊ ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ಯಾರೆಲ್ಲ ಈ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ಅಪ್ಕಮಿಂಗ್ ನಿಮಗೆ ESIC ಇರುತ್ತೆ, ಅಥವಾ SSC ಎಕ್ಸಾಮ್ ಇದೆ, ಅಥವಾ ಸೌತ್ ಇಂಡಿಯನ್ ಕ್ಲರ್ಕ್ ಆ್ಯಂಡ್ PO ಎರಡೂ ಎಕ್ಸಾಮ್ಗಳಿದೆ. ಸೊ ನೀವು ಯಾರೆಲ್ಲ ಈ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ವಿಶ್ ಯು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.